ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಫುಲ್ ಜೋಶಲ್ಲಿ ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್. ಯಾಕಂದರೆ ನಮ್ಗೆ ಇವತ್ತೇನೋ ಕರ್ನಾಟಕ ಬಂದಿದೆ ಅಂತೆ. ಸೊ ಮಮ್ಮಿ ಸ್ಕೂಲವ್ರಿಗೆ ರಜೆ ಕೊಟ್ಟಿಲ್ಲ. ಓಕೆನಾ, ನಮ್ಮ ಬೆಂಗಳೂರು ಅಂದರೆ ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ಸ್ಕೂಲ್ ಬಂದು ಒಂಚೂರು ಸ್ಕೂಲ್ ಓಪನ್ ಇದೆ. ಅದು ಸೆಲೆಕ್ಟೆಡ್, ಅದು ಯಾವುದಂತ ಇದು ಬರಲ್ಲ. ಬಟ್ ಮಮ್ಮಿದು ಅಷ್ಟೇ ಸ್ಕೂಲ್ ಓಪನ್ ಇದೆ. ನಮಗೆ ಇವತ್ತು ರಜಾ. ಇವತ್ತೇನಂದರೆ ಇವಾಗ ಒಂಚೂರು ಆಚೆ ಹೋಗ್ಬೇಕಿತ್ತು. ಇವತ್ತು ಬೇರೆ ಸ್ಯಾಟರ್ಡೇ ಬೇರೆ. ನಿಮ್ಗೆ ಗೊತ್ತಿರೋ ಸ್ಯಾಟರ್ಡೆ ಎಲ್ಲಿ ಹೋಗ್ತೀವಿ ಅಂತ. ನಾವು ಆ್ಯಕ್ಚುಲಿ 3 ವೀಕ್ಸಿಂದ ಹೋಗೋಕ್ಕಾಗಿಲ್ಲ ಗೌಡ್ಗೆರೆ ದೇವಸ್ಥಾನಕ್ಕೆ. ಅದು ಇದು ಏನಂತೀವಿ, ಅದು ತೆಂಗಿನಕಾಯಿ ಎಲ್ಲ ಕಟ್ಬಿಟ್ಟು ಬರ್ತೀವಲ್ಲ, ಅದಕ್ಕೆ 3 ವೀಕ್ಸಿಂದ ಹೋಗೋಕ್ಕಾಗಿದ್ದಿಲ್ಲ. ಬಟ್ 3 ವೀಕ್ಸ್ ಕಟ್ಟಬೇಕಾಗಿದ್ದು. ಅವರಂದರು ಏನಂತ, ಪರವಾಗಿಲ್ಲ, ಅದು ಯಾವಾಗಾದ್ರೂ ಬಂದ್ಬಿಟ್ಟು ಸ್ಯಾಟರ್ಡೆ ಕಟ್ಬೋದು ಅಂದರು. ಅದಕ್ಕೆ ಇವತ್ತು ಥರ್ಡ್ ವೀಕ್ ಕಟ್ಟಬೇಕು ಅಂತ ಹೋಗ್ತಾ ಇದ್ದೀವಿ. ಅದು ನೆಕ್ಸ್ಟು ಅಂದರೆ ಯಾವ ಥರ, ಇನ್ನೊಂದು ಆಗುತ್ತೆ, ಒಂದು 3 to 4 hours ಬಿಟ್ಕೊಂಡು ಅದು ಹೋಗೋದು. ಇವಾಗ ಏನು ಅಂದರೆ ನಮ್ಮ ಕಾರ್ ಒಂಚೂರು ಏನೋ ನಮ್ಮ ಸ್ಕೋಡಾದ ಒಂಚೂರು ಶೋರೂಮವ್ರು ಏನೋ ಬರ್ತಿದ್ರೆ, ಅದೊಂಚೂರು ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಫಸ್ಟು. ಅದಾದಮೇಲೆ ನೆಕ್ಸ್ಟ್ ಹೇಳಿದ್ನಲ್ಲ, ಅದಕ್ಕೆ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋಣ. ಇವಾಗ ಏನು ಅಂದರೆ ಇಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಬೇರೆ ಪೇಂಟಿಂಗ್ ನಡೀತಿದೆ. ಫುಲ್ಲು ಪೇಂಟಿಂಗ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ಇವಾಗ ಬಟ್ಟೆ ಹಾಕಿದ್ರು, ತೆಗಿಯೋಕೆ ಹೇಳಿದ್ರು. ಪಪ್ಪ ಆಫೀಸ್ ಹೋದ್ರು, ಮಮ್ಮಿ ಸ್ಕೂಲಿಗೆ ಹೋದ್ರು. ನೋಡಿ ಇಲ್ಲೆಲ್ಲ ಪೇಂಟಿಂಗ್ ಆಗ್ತಿದೆ. ಕಾರ್ ಇಲ್ಲಿಂದ ತೆಗೆದಲ್ಲ ಹಾಕಿದ್ರಿ ಫುಲ್ಲು. ಅಲ್ಲಿ ನೋಡಿ, ಅದು ಸೇಮ್ ಕಲರ್ ಇತ್ತು, ಪರ್ಪಲ್ ಮಾಡಿದ್ದಾರೆ. ಸೊ ಕಾರು ನೋಡೋಕೆ ಬರ್ತಿದ್ದಾರೆ. ಅದೇನೋ ಸ್ಕೋಡ ಶೋರೂಮ್ ಅವರು. ಅಷ್ಟರಲ್ಲಿ ಇದು ಒಂಚೂರು ಪೇಂಟ್ ಹೊಡೆದ್ಬಿಡ್ತಾರಂತೆ. ಓಕೆ, ಮ್ಯಾಕ್ಸಿಮಮ್ ಒಳಗಡೆ ಕಟ್ಟಬೇಕು ಇವಾಗ. ಅದಕ್ಕೆ ಒಂದು ಜಾಗ ರೆಡಿ ಮಾಡ್ತಿದ್ನ. ನಾನೇನು ಅಂದ್ಕೊಂಡೆ, ದೇವಸ್ಥಾನಕ್ಕೆ ಹೋಗೋಗ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು, ಯಾಕೆ ಹೆಂಗೂ ರಜೆ ಇದೆ 2 days, ಪಾರ್ಟ್ 1 ಪಾರ್ಟ್ 2 ಬಂದರೂ ಪರವಾಗಿಲ್ಲವಲ್ಲ. ಆದರೆ ಪಾರ್ಟ್ 1ಅಲ್ಲೇ ಬಿಡ್ತೀನಿ ಬಿಡಿ. ನಾನು ಸುಮಾರಷ್ಟು ನಾನು ಮಮ್ಮಿನೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರಿ. ಈ ಸಂಡೇ ಅಂದರೆ ನಾಳೆ ಚಾಲೆಂಜ್ ವಿಡಿಯೋ ಶೂಟ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಇತ್ತು. ನೋಡುವ, ರಜೆ ಇರುವಾಗ ಒಂದೊಂದೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಕಾಲೇಜ್ ಇರುವಾಗ ಅದೇ ಸ್ಟ್ರೆಸ್ ಇರುತ್ತೆ. ನಮ್ಮ ಕಾಲೇಜ್ದೇ ನಮಗೆ ಅಂದರೆ ಯಾವ ಥರ, ಇವಾಗ ಒಂದಿನ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕಿರುತ್ತೆ, ಒಂದಿನ ನೋಟ್ಸ್ ಕಂಪ್ಲೀಟು, ಮತ್ತು ಓದಬೇಕು. ಅದೆಲ್ಲ ಸ್ಟ್ರೆಸ್ ತಲೆಯಲ್ಲಿ ಹೊಡೆಯುವಾಗ ಮತ್ತೆ ಇದನ್ನು ಇಟ್ಕೊಂಡ್ರೆ ಅದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದು. ಅದಕ್ಕೆ ರಜೆ ಇರುವಾಗ ಆರಾಮಾಗಿ ಒಳ್ಳೊಳ್ಳೆ ಕಂಟೆಂಟು ಮತ್ತು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಬಿಟ್ಟು ಇಟ್ಬಿಟ್ಟು ಒಂದೊಂದೇ ಪೋಸ್ಟ್ ಮಾಡೋಣ ಅಂತ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಸರಿ, ಇವಾಗ ಮ್ಯಾಕ್ಸಿಮಮ್ ಒಳಗಡೆ ಕಟ್ಟೋಣ ಬನ್ನಿ. ಕೈಯೆಲ್ಲ ನೋವು ಬಂದುಬಿಟ್ಟು ಸುಮಾರು ದಿನ ಆಗಿತ್ತಲ್ಲ ಕ್ಯಾಮ್ರಾ ಹಿಡ್ದಿಲ್ಲ, ಕೈಯೆಲ್ಲ ನೋವು ಬಂದಿದೆ. ಇವಾಗ ನಮ್ಮ ಸರ್ ನೋಡಿ, ನಮ್ಮ ಸರ್ನ ಒಳಗಡೆ ಕಟ್ಟೋಣ ಬನ್ನಿ. ಬನ್ನಿ ಸರ್, ಬನ್ನಿ. ನಮಸ್ತೆ ಅನ್ಪ, ನಮಸ್ತೆ ಅನ್ಪೋ. ಗುಡ್ ಬಾಯ್, ಗುಡ್ ಬಾಯ್. ಒಳಗಡೆ ಕಟ್ಟೋಣ ಸರ್ನ. ಇಷ್ಟೊತ್ತು ಮ್ಯಾಕ್ಸಿಮಮ್ ಇವು ಎಷ್ಟೊಂದು ಮ್ಯಾಕ್ಸ್ 3 minutes ಆಗಿರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಆಚೆಯಿಂದ ಒಳಗಡೆ ಕರ್ಕೊಂಬರಷ್ಟು ಇಲ್ಲ ದೇವರು. ಒಳಗಡೆ ಕರ್ಕೊಂಬಂದು ಕಟ್ಟಾಯಿತು. ಸರಿ, ಇವಾಗ ನೆಮ್ಮದಿಗೆ ಮಲ್ಕೊತಾರೆ. ಮಲ್ಕೊಳ್ಳಿ, ಲೈಡಾನ್ ಅಷ್ಟೇ. ಬಾಲ ಅಲ್ಲಾಡಿಸ್ತಾನೆ ಇರು ನೀನು. ಇವಾಗ ಶೋರೂಮಲ್ಲಿ ಮತ್ತೆ ಫೋನ್ ಮಾಡಿದ್ರು, ಬಂದಿದ್ದಾರಂತೆ, GK ಬೇಕಾದ್ರೆ ಇದ್ದೀರಿ ಅಂದರು. ಲೊಕೇಶನ್ ಹೇಳಿದ್ದೀನಿ, ಇವಾಗ ಹೋಗುವ ಬನ್ನಿ ಆಚೆ. ಫ್ಯಾಮ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಮಾಡಲಿ ಇನ್ಸ್ಪೆಕ್ಷನ್. ಡೀಸೆಲ್ ಕಾರ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ. ಅದನ್ನು ಹೇಳ್ತಾ ಇದ್ರು ಇಷ್ಟೊತ್ತು ಸರ್. ಅಲ್ಲಿ ನೋಡ್ರಿ, ಬ್ಲ್ಯಾಕ್ ಹಿಂಗೆ ನಿಂತಿದೆ ಬಿಸಿಲಲ್ಲಿ ಪಾಪ. ಹೆವಿ ಬಿಸಿಲಿದಪ್ಪ ಸ್ವಾಮಿ. ಒಂದು ಗಾಡಿ ಇನ್ಸ್ಪೆಕ್ಷನ್ ಆಯಿತು, ಈ ಗಾಡಿದು ಆಗ್ತಿದೆ ಇವಾಗ. ಅದರದ್ದು ಡನ್ ಇನ್ಸ್ಪೆಕ್ಷನ್ ಆಯಿತು. ವಿಡಿಯೋ ಮುಗಿಸ್ಬಿಟ್ಟು ಹೇಳ್ತೀನಿ. ಓಕೆ ಮ್ಯಾಮ್, ಇವಾಗ ಮನೆ ಒಳಗಡೆ ಬಂದೆ. ನಾನು ಮನೆಗೆ ಹೋಗ್ತಾಯಿದ್ದೀನಿ ಇವಾಗ. ಅದು ಏನಕ್ಕೆ ಇನ್ಸ್ಪೆಕ್ಷನ್ ಅದನ್ನೆಲ್ಲ ಮುಂದಿನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ನಿಮಗೆ ನಾನು. ಫಸ್ಟು ಊಟ ಮಾಡೋಣ. ಏನಾದರೂ ತೆಗಿತಾನೆ ಇರ್ತಾನೆ, ಏನಾದರೂ ಮಾಡಿಲ್ಲ ಅಂದರೆ ಅವನು ಸಮಾಧಾನ ಇರಲ್ಲ. ಊಟ ಮಾಡುವಾಗ ಇವಾಗ ಹೋಗಿ ಹೊಟ್ಟೆ ಹಸಿತಿದೆ. ನಮ್ಮ ಊಟ ಬಸ್ಸಾರು ಮತ್ತು ಮೊಟ್ಟೆ ಇವಾಗ ಮಾಡಿಕೊಂಡೆ. ಇವಾಗ ಕೊಡ್ತೀವಿ ನೋಡೋಣ ಬನ್ನಿ. ಮಮ್ಮಿ ಸ್ಕೂಲಿಂದ ಬಂದರು. ಮಮ್ಮಿ ಹಾಯ್, ಸುಮಾರು ದಿನ ಆಯಿತು. ನೀವು ಮಂಗಳೂರು ಹೋದಾಗಿಂದ ಕಾಣಿಸ್ತಾನೆ ಇಲ್ಲ ನೀವು. ಅದಾದಮೇಲೆ ಬ್ಲಾಗೇ ಮಾಡಿಲ್ಲ ನಾನು. ಹಾಯ್ ಅನ್ನಿ. ಹಾಯ್. ಇವಾಗ ಹೊರಟ್ರಿ. ಹೇಮೇಶ್ ಮಮ್ಮಿ
ಟೈಮ್ ಎಷ್ಟು? 3:15. 3:15 ಆಗಿ ಇವಾಗ ಬಂದಿದ್ದಾರೆ ಮಮ್ಮಿ. ಹೋಗೋ ಬನ್ನಿ, ಲೆಟ್ಸ್ ಗೋ. ಸರಿ ಮಮ್ಮಿ ಡೋರ್ ಲಾಕ್ ಹಾಕಿಲ್ಲ ನೋಡ್ಕೊಂಬ ಅಂತ ನಾನೇ ಹಾಕಿರೋದು, ನಾನೇ ನ್ಯಾಪಿಯರಲ್ವಾ. ಹೋಗುವ. ಡೀಸೆಲ್ ಹಾಕ್ಸ್ಕೊಬೇಕು, ಇಂಜಿನ್ ಆಯಿಲ್ ಹಾಕ್ಸ್ಬೇಕು. ಓಕೆ ಫ್ಯಾಮ್, ಇವಾಗ ಎಲ್ಲಿ ಸಾಕರ್ ನಗರ ಇದೆಯಲ್ಲ, ಗಣೇಶ ಟೆಂಪಲ್ ಆಪೋಸಿಟ್ಟು ಯಾವುದಿದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಅದು ಬಂದಿದ್ದು. ಮಮ್ಮಿ ಏನೋ ಇಡ್ಲಿ ತಿನ್ಕೊತಾರಂತೆ, ನಮ್ಮ ಮಮ್ಮಿ ಏನೋ ತಿಂದಿದ್ದಿಲ್ಲ, ಉಪವಾಸ ಇದ್ದಾರೆ. ಸೊ ಅದಕ್ಕೋಸ್ಕರ ಇಡ್ಲಿ ತಿಂತೀನಿ ಅಂತ ಹೋದ್ರು. ನಾನು ಪಾರ್ಕಿಂಗಲ್ಲೇ ಕೂತಿದ್ದೀನಿ, ಯಾಕಂದರೆ ಇಲ್ಲಿ ಅವಾಗ ತೆಗ್ಸಕ್ಕೆ ಹೇಳ್ತಾರೆ. ಯಾಕಂದರೆ ಇವಾಗ ಅಲ್ಲಿ ಪಾರ್ಕಿಂಗ್ ಒಬ್ರು ಹಾಕಿದ್ದಾರೆ, ಇವಾಗ ಅಲ್ಲಿ ಯಾರು ಬಂತು ಅಂದರೆ ಅದನ್ನು ತೆಗಿಸ್ಬೇಕಲ್ಲ. ಮತ್ತು ಇಲ್ಲಿ ಇಡ್ಲಿ ಇರ್ತೀವಲ್ಲ, ಇಲ್ಲಿ ಮತ್ತೆ ತೆಗಿಯೋಕೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ. ಮಮ್ಮಿ ಪಾರ್ಸಲ್ ತೊಗೊಂಬರ್ತಾರೆ ಅನಿಸುತ್ತೆ. ಬಂದಿದ ತಕ್ಷಣ ಹೊರಟುಬಿಡೋಣ ಇಲ್ಲಿಂದ ಆಲ್ಮೋಸ್ಟು ಎಷ್ಟು ದೂರ ಇದೆ ಗೊತ್ತಾ? ತೋರಿಸ್ತೀನಿ. ಮತ್ತು ಅದೇ ಹೇಳ್ದಂಗೆ ನಿಮಗೆ ಯಾವ್ದಾರ ವ್ಲಾಗ್ಸು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದನ್ನು ನನಗೆ ಒಂಚೂರು ನೀವು ಏನಂತೀವಿ ಅದು ಕಮೆಂಟ್ ಮಾಡಿ ಹೇಳಿದರೆ ನಾನು ಅದನ್ನು ಶ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಯಾವುದೋ ಬೇರೆ ಕಡೆ ತೋರಿಸಿದೆ, ಒಂದು ನಿಮಿಷ ರೀ. ಇದೆಲ್ಲ 66 ಕಿಲೋಮೀಟರ್ ಹತ್ರ ಇರೋದು ತೋರಿಸಿದೆ, ಬಟ್ ಅಲ್ಲಿ ಕಾಯೆಲ್ಲ ಕಟ್ಟಂಗಿಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಇಲ್ಲಿಂದ ಕುಣಿಗಲ್ ಎಷ್ಟಿದೆ ನೋಡ್ತೀನಿ ಇವಾಗಲೇ. ಕುಣಿಗಲಿಂದ ಐ ಥಿಂಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲಿಂದ ಎಷ್ಟಿರ್ಬೋದು ಅಮ್ಮಮ್ಮ ಅಂದರೆ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಇರ್ಬೋದು. ಕುಣಿಗಲ್ಲಿಗೆ ಇಲ್ಲಿಂದ ಎಷ್ಟಿದೆ ಗೊತ್ತಾ? 1 hour 27 minutes ಇದೆ ಕುಣಿಗಲ್ಗೆ. ಸೊ ಅಲ್ಲಿ ಒಂದು ಆಲ್ಮೋಸ್ಟ್ 2 hours ಹೋಗೋಕ್ಕೆ, 2 hours ಬರೋಕ್ಕೆ. ಖಾಲಿ ಇರುತ್ತೆ ಅಂದ್ಕೊತೀನಿ ರೋಡು. ನೋಡುವ, ಹೊರಡುವ ಇಲ್ಲಿಂದ. ಮಮ್ಮಿ ಬಂದಿದ ತಕ್ಷಣ ನಮ್ಮ ಗಾಡಿ ಹೆವಿ ಹೀಟಲ್ಲಿ ಇದೆಯಾ, ಅವರು ಸ್ವಲ್ಪ ದುಡ್ಕೊಂಡು ಹಾಕಿ ಅಂತ ಆಯಿಲು ಡೀಸೆಲ್ ಹಾಕ್ತಾಯಿತ್ತು, ಆಯಿಲ್ ತೊಗೊಂಡಾಯಿತು. 5 ನಿಮಿಷ ಬಿಟ್ಕೊಂಡು ಹಾಕಿ ಅಂದರು. ನೋಡುವ. ಹೋಗಿ ಬರ್ತಿತ್ತು. ಹೋಗಿ ರಿಚ್ ಟೆಂಪಲ್. ಲೆಟ್ಸ್ ಗೋ. ಪಾರ್ಕಿಂಗ್ ಮಾಡಾಯಿತು, ಅಲ್ಲೇ ಇದೆ ನೋಡಿ. ಇವಾಗ ಹೋಗುವ ದೇವಸ್ಥಾನ ಒಳಗಡೆ. ಪೂಜೆ ಆಗ್ತಿದೆ, ಪೂಜೆ. ನಾವು ಬರುವಾಗನೇ ತೇರಿದೆ. ಮಮ್ಮಿ ಫುಲ್ ಹ್ಯಾಪಿ. ವಾರನೂ ಕಂಟಿನ್ಯೂಸ್ ಅಲ್ಲ ಬಿಡಿ, ಮಧ್ಯದಲ್ಲಿ ಗ್ಯಾಪ್ ಆಯಿತು. ಬಟ್ ಸಕ್ಸಸ್ಫುಲಿ ಕಟ್ ಆಗಿದೆ. ಹೊರಟಿದ್ದೀವಿ. ನೋಡುವ ಈ ತಾಯಿ ಮತ್ತೆ ಯಾವಾಗ ಭೇಟಿ ಆಗೋ ಸಿಗುತ್ತೆ ಅಂತ. ನಿಮ್ಮ ಭೇಟಿ ಯಾವಾಗ? ತಾಯಿದು ಭೇಟಿ ನೆಕ್ಸ್ಟ್
ಯಾವಾಗ ಕರೆಸ್ಕೊಂತಾರೆ ಅವಾಗ ಅಲ್ವಾ. ಲೆಟ್ಸ್ ಗೋ. ತೇರು ಬೇರೆ ಇತ್ತು, ತೇರೆಲ್ಲ ಮಮ್ಮಿ ಹೇಳಿದ್ರು ಹೋಗೋದು. ಕೇಮ್ ಫಾರ್ ಲಂಚ್. ಮಮ್ಮಿ ಸಿನಿಮ್ಯಾಟಿಕಲ್ಲಿ ತೆಗಿತಿದ್ದೀನಿ, ಪೋಸ್ಟ್ ಕೊಡಿ ಏನಾದರೂ. ಸೀರಿಯಸ್ ಆಗಿ ಸಿನಿಮ್ಯಾಟಿಕಲ್ಲಿ ತೆಗಿತಿದ್ದೀನಿ ದೇವರನ್ನೇ. ಹಾಂ ಏನೋ ಪೋಸ್ಟ್ ಕೊಡಿ, ವಿಡಿಯೋ ಮಾಡ್ತಿರೋದು. ಪೋಸು ಏನೋ ಮಾತಾಡಿ ಅಂತ ವಿಡಿಯೋ ಮಾಡ್ತೀನಿ. ಏನು ಪೋಸ್ಟ್ ಕೊಡೋಕ್ಕಾಗುತ್ತೆ? ಏನು ಮಾತಾಡಿ ಏನಾದರೂ. ಫೋಟೋಗಾದರೂ ಪೋಸ್ಟ್ ಕೊಡ್ಬೋದು. ಊಟ ಮಾಡಕ್ಕೆ ಬಂದಿದ್ದೀವಿ. ಬಿಕಾಸ್ ಮಾರ್ನಿಂಗಿಂದ ಫಾಸ್ಟಿಂಗ್ ಇದ್ದೀವಿ. ಮಮ್ಮಿ ಫಾಸ್ಟಿಂಗ್. ಸೊ ಅದಕ್ಕೆ ಮಮ್ಮಿ ನಾನು ಅಲ್ಲಿ ಸಾಕರ್ ನಗರದಲ್ಲಿ ಇಡ್ಲಿ ತಿನ್ನಕ್ಕೆ ಹೋಗಿದ್ದೀರಾ ಅಂದಿದ್ದೀನಿ. ನೀವು ವಾಟರ್ ಬಾಟ್ಲ್ ತರಕ್ಕೆ ಹೋಗಿ ನಾನು ಇಡ್ಲಿ ತಿನ್ನಕ್ಕೆ ಹೋಗಿದ್ದಾರೆ ಅಂದಿದ್ದೀನಿ. ಫಾಸ್ಟಿಂಗಲ್ಲಿ ಇರೋದೇ ಗೊತ್ತೇ ಆಗಿಲ್ಲ ನನಗೆ. ಮಮ್ಮಿ ಫಾಸ್ಟಿಂಗಲ್ಲಿ ಇದ್ದಾರೆ ಮತ್ತು ನಾನು ಡಯಟಲ್ಲಿ ಇದ್ದೀನಲ್ಲ, ಸೊ ಚೂರೇ ತಿನ್ಕೊಂಡು ಹೋಗೋಣ. ಚೂರು ಅಂದರೆ ಹೊಟ್ಟೆ ತುಂಬ, ಬಟ್ ಆದಷ್ಟು ಆಯಿಲು ಆ ಥರ ಎಲ್ಲ ಕಂಟ್ರೋಲ್ ಮಾಡುವ. ನಮ್ಮ ಕೋಚ್ ನೋಡ್ಬೋದಾಯ್ತಾ, ಅದಕ್ಕೆ ಇವಾಗ ಬಂದಿರೋದು. ಆರ್ಡ್ರ್ ಕೊಟ್ಟಿದ್ದೀವಿ, ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಫುಲ್ಲು ಮಳೆ. ಸೊ ಮಮ್ಮಿನ ಅಲ್ಲೇ ಇರೋಕ್ಕೆ ಹೇಳಿದೆ, ಕಾರ್ ಎತ್ಕೊಂಡು ಹೋಗುವುದು. ಇವು ಈ ಥರ ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ ನೋಡ್ರಿ. ಡೋರು ತೆಗಿಯೋಕ್ಕಾಗಲ್ಲ ಇಲ್ಲಿಂದ. ಹೋಗುವ ಬನ್ನಿ. ಓಕೆ ಫ್ಯಾಮ್, ಮನೆಗೆ ಬಂದು ಮ್ಯಾಕ್ಸಿನ ವಾಶ್ರೂಮ್ ಬಿಟ್ಟು, ಸರ್ ಕಾರಿಗೆ ಮಾಡ್ತಿರಲ್ಲ ಸರ್ ಹೋದ್ರೊಳಗಡೆ. ಮ್ಯಾಕ್ಸಿನ ವಾಶ್ರೂಮ್ ಬಿಟ್ಟು ಡ್ರೆಸ್ ಇಲ್ಲ. ಮ್ಯಾಕ್ಸಿನ ವಾಶ್ರೂಮ್ ಬಿಟ್ಟು ಇವಾಗ ಒಳಗಡೆ ಹೋಗ್ತಿರೋದು. ಮನೆಗೆ ಬಂದಾಯಿತು. ಆಲ್ಮೋಸ್ಟ್ ತಲೆ ಎಲ್ಲ ನೋವು ಬಂದುಬಿಡ್ತು. ಫುಲ್ ಸಿಕ್ಕಾಪಟ್ಟೆ ಮಳೆ. ಬೆಳಿಗ್ಗೆ ಹೇಳ್ದಾಗ ಬಿಸಿಲು ಎಷ್ಟಿದೆಯೋ ಅಷ್ಟೇ ಮಳೆಯಲ್ಲೆಲ್ಲ ಗಾಡಿಯಲ್ಲೆಲ್ಲ ನಿಂದೋಗ್ಬಿಟ್ಟಿದೆ. ಇವಾಗ ಹೋಗುವ ಒಳಗಡೆ ಹೋಗಿ ಪಾಚ್ಕೊಂಡು ಬೆಳಿಗ್ಗೆ ಸಿಗ್ತೀನಿ. ಬಾಯ್.